ಮಹಿಷ ಮಂಡಲೋತ್ಸವ ವತಿಯಿಂದ ಇವತ್ತು ಮಹಿಷ ದಸರಾ ಆಚರಣೆ ಮಾಡಲಾಗ್ತಾ ಇದೆ. ನಾಳೆಗೆ ಸದ್ಯ ಮೈಸೂರಿನ ಪುರಭವನದ ಆವರಣದಲ್ಲಿದ್ದಾರೆ. ದೃಶ್ಯ ಗಮನಿಸ್ತಾ ಇರ್ಬೋದು. ಈಗಾಗಲೇ ಈ ಬಾರಿಯ ಮಹಿಷ ಮಂಡಲೋತ್ಸವ ಕಾರ್ಯಕ್ರಮ ಮೈಸೂರಿನ ಪುರಭವನದ ಆವರಣದಲ್ಲಿ ನಡೀತಾ ಇದೆ. ಈಗಾಗಲೇ ಇದಕ್ಕೆ ವೇದಿಕೆ ಕೂಡ ಸಿದ್ಧ ಆಗಿರುವಂಥದ್ದು. ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಜ್ಞಾನಪ್ರಕಾಶ್ ಸ್ವಾಮೀಜಿ ಇರ್ಬೋದು, ತಮಿಳುನಾಡಿಂದ ಬಂದಿರುವಂತಹ ಕೊಳತ್ತೂರು ಮಳಿಯವರು ಕೂಡ ಇವತ್ತು ಭಾಗಿಯಾಗ್ತಾ ಇದ್ದಾರೆ. ಜೊತೆಗೆ ಪುರುಷೋತ್ತಮ್ ಅವರು ಇರ್ಬೋದು, ಜೊತೆಗೆ ಪ್ರೊಫೆಸರ್ KS ಭಗವಾನ್ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಬಹಳ ಪ್ರಮುಖವಾಗಿ ಈಗ ದೃಶ್ಯದಲ್ಲಿ ಕಾಣ್ತಾ ಇರುವಂಥದ್ದು ಬುದ್ಧ, ಬಸವ, ಬುದ್ಧನ ಭಾವಚಿತ್ರ ಇರ್ಬೋದು, ಬುದ್ಧನ ಪಂಚಲೋಹದ ಪ್ರತಿಮೆ ಇರ್ಬೋದು, ಜೊತೆಗೆ ಮಹಿಷಾಸುರನ ಪಂಚಲೋಹದ ಪ್ರತಿಮೆ, ಜೊತೆಗೆ ಅಂಬೇಡ್ಕರ್ ಅವರ ಪಂಚಲೋಹದ ಪ್ರತಿಮೆಗೆ ಈಗಾಗಲೇ ಪುಷ್ಪಾರ್ಚನೆ ಮಾಡುವ ಮೂಲಕವಾಗಿ ವಿದ್ಯುಕ್ತವಾಗಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗುತ್ತೆ. ಪ್ರತಿ ವರ್ಷವೂ ಕೂಡ ಮಹಿಷಾ ದಸರಾ ಸಾಕಷ್ಟು ವಿವಾದವನ್ನು ಸೃಷ್ಟಿ ಮಾಡಿದ್ದು, ಈ ಬಾರಿ ಸದ್ದುಗದ್ದಲಲ್ಲಿರುವಂತೆ ಯಾವುದೇ ರೀತಿಯಾದಂತಹ ವಿವಾದಗಳು ಇಲ್ಲದಂತೆ ಪುರಭವನದ ಆವರಣದಲ್ಲಿ ಮಹಿಷಾ ದಸರಾ ನಡೀತಾ ಇರುವಂಥದ್ದು. ಬಹಳ ಪ್ರಮುಖವಾಗಿ ಈಗಾಗಲೇ ಮಹಿಷಾ ದಸರಾ ಹಿನ್ನೆಲೆಯಲ್ಲಿ ನಿನ್ನೆ ಮಧ್ಯರಾತ್ರಿ 12 ಗಂಟೆಯಿಂದ ಇವತ್ತು ನಾಳೆ ಬೆಳಿಗ್ಗೆ 6 ಗಂಟೆವರೆಗೂ ಕೂಡ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ. ಚಾಮುಂಡಿ ಬೆಟ್ಟದಲ್ಲಿ ಯಾರಿಗೂ ಕೂಡ ಅವಕಾಶವನ್ನು ಕೊಟ್ಟಿಲ್ಲ. ಬಹಳ ಪ್ರಮುಖವಾಗಿ ಮಹಿಷ ಮಂಡಲೋತ್ಸವ ಸಮಿತಿಯವರು ಕೂಡ ಮಹಿಷಲಿಗೆ ಒಂದು ಪುಷ್ಪಾರ್ಚನೆ ಮಾಡೋದಕ್ಕೆ ಅನುಮತಿಯಲ್ಲಿ ಕೇಳಿದ್ರು. ಪೊಲೀಸರು ಅದಕ್ಕೆ ನಿರಾಕರಣೆ ಮಾಡಿದ್ದಾರೆ. ಸೊ ಹೀಗಾಗಿ ವೇದಿಕೆ ಕಾರ್ಯಕ್ರಮಕ್ಕೆ ಅನುಮತಿ ಕೊಟ್ಟರೆ ಕಾರಣಕ್ಕಾಗಿ ಈಗಾಗಲೇ ಪುರಭವನದ ಆವರಣದಲ್ಲಿ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಜನರು ಕೂಡ ಬಂದಿದ್ದಾರೆ. ಈಗಾಗಲೇ ಇಲ್ಲೇನೋ ಕೆಲವು ಕ್ಷಣಗಳಲ್ಲಿ ಈ ಒಂದು ಕಾರ್ಯಕ್ರಮ ಕೂಡ ಉದ್ಘಾಟನೆ ಆಗುತ್ತೆ. ಇವತ್ತು ಕೂಡ ಸಾಕಷ್ಟು ಕಳೆದ ಪ್ರತಿ ವರ್ಷವೂ ಕೂಡ ಮಹಿಷ ಮಂಡಲೋತ್ಸವದ ನಡೆಯುವಂತಹ ಕಾರ್ಯಕ್ರಮದಲ್ಲಿ ಒಂದಷ್ಟು ವಿವಾದಗಳು ಕೂಡ ಸೃಷ್ಟಿ ಆಗ್ತಾ ಇದೆ. ಸೊ ಹೀಗಾಗಿ ಇವತ್ತು ಯಾರೆಲ್ಲ ಭಾಷಣ ಮಾಡ್ತಾರೆ, ಇವತ್ತು ಭಾಷಣದಲ್ಲಿ ಅವರ ಮಾತುಗಳು ಯಾವ ರೀತಿಯಾಗಿರುತ್ತೆ ಅನ್ನೋದು ಕೂಡ ಈಗ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಸಚಿವ ಜೊತೆಗೆ ವಿನೋದ್ ಪಡವಾರ್, ರಿಪಬ್ಲಿಕ್ ಕನ್ನಡ, ಮೈಸೂರು. ಮಹಿಷ ಮಂಡಲೋತ್ಸವ ವತಿಯಿಂದ ಇವತ್ತು ಮಹಿಷ ದಸರಾ ಆಚರಣೆ ಮಾಡಲಾಗ್ತಾ ಇದೆ. ನಾಳೆಗೆ ಸದ್ಯ ಮೈಸೂರಿನ ಪುರಭವನದ ಆವರಣದಲ್ಲಿದ್ದಾರೆ. ದೃಶ್ಯ ಗಮನಿಸ್ತಾ ಇರ್ಬೋದು. ಈಗಾಗಲೇ ಈ ಬಾರಿಯ ಮಹಿಷ ಮಂಡಲೋತ್ಸವ ಕಾರ್ಯಕ್ರಮ ಮೈಸೂರಿನ ಪುರಭವನದ ಆವರಣದಲ್ಲಿ ನಡೀತಾ ಇದೆ. ಈಗಾಗಲೇ ಇದಕ್ಕೆ ವೇದಿಕೆ ಕೂಡ ಸಿದ್ಧ ಆಗಿರುವಂಥದ್ದು. ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಜ್ಞಾನಪ್ರಕಾಶ್ ಸ್ವಾಮೀಜಿ ಇರ್ಬೋದು, ತಮಿಳುನಾಡಿಂದ ಬಂದಿರುವಂತಹ ಕೊಳತ್ತೂರು ಮಳಿಯವರು ಕೂಡ ಇವತ್ತು ಭಾಗಿಯಾಗ್ತಾ ಇದ್ದಾರೆ. ಜೊತೆಗೆ ಪುರುಷೋತ್ತಮ್ ಅವರು ಇರ್ಬೋದು, ಜೊತೆಗೆ ಪ್ರೊಫೆಸರ್ KS ಭಗವಾನ್ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಬಹಳ ಪ್ರಮುಖವಾಗಿ ಈಗ ದೃಶ್ಯದಲ್ಲಿ ಕಾಣ್ತಾ ಇರುವಂಥದ್ದು ಬುದ್ಧ, ಬಸವ, ಬುದ್ಧನ ಭಾವಚಿತ್ರ ಇರ್ಬೋದು, ಬುದ್ಧನ ಪಂಚಲೋಹದ ಪ್ರತಿಮೆ ಇರ್ಬೋದು, ಜೊತೆಗೆ ಮಹಿಷಾಸುರನ ಪಂಚಲೋಹದ ಪ್ರತಿಮೆ, ಜೊತೆಗೆ ಅಂಬೇಡ್ಕರ್ ಅವರ ಪಂಚಲೋಹದ ಪ್ರತಿಮೆಗೆ ಈಗಾಗಲೇ ಪುಷ್ಪಾರ್ಚನೆ ಮಾಡುವ ಮೂಲಕವಾಗಿ ವಿದ್ಯುಕ್ತವಾಗಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗುತ್ತೆ. ಪ್ರತಿ ವರ್ಷವೂ ಕೂಡ ಮಹಿಷಾ ದಸರಾ ಸಾಕಷ್ಟು ವಿವಾದವನ್ನು ಸೃಷ್ಟಿ ಮಾಡಿದ್ದು, ಈ ಬಾರಿ ಸದ್ದುಗದ್ದಲಲ್ಲಿರುವಂತೆ ಯಾವುದೇ ರೀತಿಯಾದಂತಹ ವಿವಾದಗಳು ಇಲ್ಲದಂತೆ ಪುರಭವನದ ಆವರಣದಲ್ಲಿ ಮಹಿಷಾ ದಸರಾ ನಡೀತಾ ಇರುವಂಥದ್ದು. ಬಹಳ ಪ್ರಮುಖವಾಗಿ ಈಗಾಗಲೇ ಮಹಿಷಾ ದಸರಾ ಹಿನ್ನೆಲೆಯಲ್ಲಿ ನಿನ್ನೆ ಮಧ್ಯರಾತ್ರಿ 12 ಗಂಟೆಯಿಂದ ಇವತ್ತು ನಾಳೆ ಬೆಳಿಗ್ಗೆ 6 ಗಂಟೆವರೆಗೂ ಕೂಡ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ. ಚಾಮುಂಡಿ ಬೆಟ್ಟದಲ್ಲಿ ಯಾರಿಗೂ ಕೂಡ ಅವಕಾಶವನ್ನು ಕೊಟ್ಟಿಲ್ಲ. ಬಹಳ ಪ್ರಮುಖವಾಗಿ ಮಹಿಷ ಮಂಡಲೋತ್ಸವ ಸಮಿತಿಯವರು ಕೂಡ ಮಹಿಷಲಿಗೆ ಒಂದು ಪುಷ್ಪಾರ್ಚನೆ ಮಾಡೋದಕ್ಕೆ ಅನುಮತಿಯಲ್ಲಿ ಕೇಳಿದ್ರು. ಪೊಲೀಸರು ಅದಕ್ಕೆ ನಿರಾಕರಣೆ ಮಾಡಿದ್ದಾರೆ. ಸೊ ಹೀಗಾಗಿ ವೇದಿಕೆ ಕಾರ್ಯಕ್ರಮಕ್ಕೆ ಅನುಮತಿ ಕೊಟ್ಟರೆ ಕಾರಣಕ್ಕಾಗಿ ಈಗಾಗಲೇ ಪುರಭವನದ ಆವರಣದಲ್ಲಿ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಜನರು ಕೂಡ ಬಂದಿದ್ದಾರೆ. ಈಗಾಗಲೇ ಇಲ್ಲೇನೋ ಕೆಲವು ಕ್ಷಣಗಳಲ್ಲಿ ಈ ಒಂದು ಕಾರ್ಯಕ್ರಮ ಕೂಡ ಉದ್ಘಾಟನೆ ಆಗುತ್ತೆ. ಇವತ್ತು ಕೂಡ ಸಾಕಷ್ಟು ಕಳೆದ ಪ್ರತಿ ವರ್ಷವೂ ಕೂಡ ಮಹಿಷ ಮಂಡಲೋತ್ಸವದ ನಡೆಯುವಂತಹ ಕಾರ್ಯಕ್ರಮದಲ್ಲಿ ಒಂದಷ್ಟು ವಿವಾದಗಳು ಕೂಡ ಸೃಷ್ಟಿ ಆಗ್ತಾ ಇದೆ. ಸೊ ಹೀಗಾಗಿ ಇವತ್ತು ಯಾರೆಲ್ಲ ಭಾಷಣ ಮಾಡ್ತಾರೆ, ಇವತ್ತು ಭಾಷಣದಲ್ಲಿ ಅವರ ಮಾತುಗಳು ಯಾವ ರೀತಿಯಾಗಿರುತ್ತೆ ಅನ್ನೋದು ಕೂಡ ಈಗ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಸಚಿವ ಜೊತೆಗೆ ವಿನೋದ್ ಪಡವಾರ್, ರಿಪಬ್ಲಿಕ್ ಕನ್ನಡ, ಮೈಸೂರು. ಮಹಿಷ ಮಂಡಲೋತ್ಸವ ವತಿಯಿಂದ ಇವತ್ತು ಮಹಿಷ ದಸರಾ ಆಚರಣೆ ಮಾಡಲಾಗ್ತಾ ಇದೆ. ನಾಳೆಗೆ ಸದ್ಯ ಮೈಸೂರಿನ ಪುರಭವನದ ಆವರಣದಲ್ಲಿದ್ದಾರೆ. ದೃಶ್ಯ ಗಮನಿಸ್ತಾ ಇರ್ಬೋದು. ಈಗಾಗಲೇ ಈ ಬಾರಿಯ ಮಹಿಷ ಮಂಡಲೋತ್ಸವ ಕಾರ್ಯಕ್ರಮ ಮೈಸೂರಿನ ಪುರಭವನದ ಆವರಣದಲ್ಲಿ ನಡೀತಾ ಇದೆ. ಈಗಾಗಲೇ ಇದಕ್ಕೆ ವೇದಿಕೆ ಕೂಡ ಸಿದ್ಧ ಆಗಿರುವಂಥದ್ದು. ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಜ್ಞಾನಪ್ರಕಾಶ್ ಸ್ವಾಮೀಜಿ ಇರ್ಬೋದು, ತಮಿಳುನಾಡಿಂದ ಬಂದಿರುವಂತಹ ಕೊಳತ್ತೂರು ಮಳಿಯವರು ಕೂಡ ಇವತ್ತು ಭಾಗಿಯಾಗ್ತಾ ಇದ್ದಾರೆ. ಜೊತೆಗೆ ಪುರುಷೋತ್ತಮ್ ಅವರು ಇರ್ಬೋದು, ಜೊತೆಗೆ ಪ್ರೊಫೆಸರ್ KS ಭಗವಾನ್ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಬಹಳ ಪ್ರಮುಖವಾಗಿ ಈಗ ದೃಶ್ಯದಲ್ಲಿ ಕಾಣ್ತಾ ಇರುವಂಥದ್ದು ಬುದ್ಧ, ಬಸವ, ಬುದ್ಧನ ಭಾವಚಿತ್ರ ಇರ್ಬೋದು, ಬುದ್ಧನ ಪಂಚಲೋಹದ ಪ್ರತಿಮೆ ಇರ್ಬೋದು, ಜೊತೆಗೆ ಮಹಿಷಾಸುರನ ಪಂಚಲೋಹದ ಪ್ರತಿಮೆ, ಜೊತೆಗೆ ಅಂಬೇಡ್ಕರ್ ಅವರ ಪಂಚಲೋಹದ ಪ್ರತಿಮೆಗೆ ಈಗಾಗಲೇ ಪುಷ್ಪಾರ್ಚನೆ ಮಾಡುವ ಮೂಲಕವಾಗಿ ವಿದ್ಯುಕ್ತವಾಗಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗುತ್ತೆ. ಪ್ರತಿ ವರ್ಷವೂ ಕೂಡ ಮಹಿಷಾ ದಸರಾ ಸಾಕಷ್ಟು ವಿವಾದವನ್ನು ಸೃಷ್ಟಿ ಮಾಡಿದ್ದು, ಈ ಬಾರಿ ಸದ್ದುಗದ್ದಲಲ್ಲಿರುವಂತೆ ಯಾವುದೇ ರೀತಿಯಾದಂತಹ ವಿವಾದಗಳು ಇಲ್ಲದಂತೆ ಪುರಭವನದ ಆವರಣದಲ್ಲಿ ಮಹಿಷಾ ದಸರಾ ನಡೀತಾ ಇರುವಂಥದ್ದು. ಬಹಳ ಪ್ರಮುಖವಾಗಿ ಈಗಾಗಲೇ ಮಹಿಷಾ ದಸರಾ ಹಿನ್ನೆಲೆಯಲ್ಲಿ ನಿನ್ನೆ ಮಧ್ಯರಾತ್ರಿ 12 ಗಂಟೆಯಿಂದ ಇವತ್ತು ನಾಳೆ ಬೆಳಿಗ್ಗೆ 6 ಗಂಟೆವರೆಗೂ ಕೂಡ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ. ಚಾಮುಂಡಿ ಬೆಟ್ಟದಲ್ಲಿ ಯಾರಿಗೂ ಕೂಡ ಅವಕಾಶವನ್ನು ಕೊಟ್ಟಿಲ್ಲ. ಬಹಳ ಪ್ರಮುಖವಾಗಿ ಮಹಿಷ ಮಂಡಲೋತ್ಸವ ಸಮಿತಿಯವರು ಕೂಡ ಮಹಿಷಲಿಗೆ ಒಂದು ಪುಷ್ಪಾರ್ಚನೆ ಮಾಡೋದಕ್ಕೆ ಅನುಮತಿಯಲ್ಲಿ ಕೇಳಿದ್ರು. ಪೊಲೀಸರು ಅದಕ್ಕೆ ನಿರಾಕರಣೆ ಮಾಡಿದ್ದಾರೆ. ಸೊ ಹೀಗಾಗಿ ವೇದಿಕೆ ಕಾರ್ಯಕ್ರಮಕ್ಕೆ ಅನುಮತಿ ಕೊಟ್ಟರೆ ಕಾರಣಕ್ಕಾಗಿ ಈಗಾಗಲೇ ಪುರಭವನದ ಆವರಣದಲ್ಲಿ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಜನರು ಕೂಡ ಬಂದಿದ್ದಾರೆ. ಈಗಾಗಲೇ ಇಲ್ಲೇನೋ ಕೆಲವು ಕ್ಷಣಗಳಲ್ಲಿ ಈ ಒಂದು ಕಾರ್ಯಕ್ರಮ ಕೂಡ ಉದ್ಘಾಟನೆ ಆಗುತ್ತೆ. ಇವತ್ತು ಕೂಡ ಸಾಕಷ್ಟು ಕಳೆದ ಪ್ರತಿ ವರ್ಷವೂ ಕೂಡ ಮಹಿಷ ಮಂಡಲೋತ್ಸವದ ನಡೆಯುವಂತಹ ಕಾರ್ಯಕ್ರಮದಲ್ಲಿ
ಒಂದಷ್ಟು ವಿವಾದಗಳು ಕೂಡ ಸೃಷ್ಟಿ ಆಗ್ತಾ ಇದೆ. ಸೊ ಹೀಗಾಗಿ ಇವತ್ತು ಯಾರೆಲ್ಲ ಭಾಷಣ ಮಾಡ್ತಾರೆ, ಇವತ್ತು ಭಾಷಣದಲ್ಲಿ ಅವರ ಮಾತುಗಳು ಯಾವ ರೀತಿಯಾಗಿರುತ್ತೆ ಅನ್ನೋದು ಕೂಡ ಈಗ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಚಿವ ಜೊತೆಗೆ ವಿನೋದ್ ಪಡವಾರ್, ರಿಪಬ್ಲಿಕ್ ಕನ್ನಡ, ಮೈಸೂರು. ಮಹಿಷಾ ಮಂಡಲೋತ್ಸವ ವತಿಯಿಂದ ಇವತ್ತು ಮಹಿಷಾ ದಸರಾ ಆಚರಣೆ ಮಾಡಲಾಗ್ತಾ ಇದೆ. ನಾಳೆಗೆ ಸದ್ಯ ಮೈಸೂರಿನ ಪುರಭವನದ ಆವರಣದಲ್ಲಿದೆ. ದೃಶ್ಯ ಗಮನಿಸ್ತಾ ಇರ್ಬೋದು. ಈಗಾಗಲೇ ಈ ಬಾರಿಯ ಮಹಿಷಾ ಮಂಡಲೋತ್ಸವ ಕಾರ್ಯಕ್ರಮ ಮೈಸೂರಿನ ಪುರಭವನದ ಆವರಣದಲ್ಲಿ ನಡೀತಾ ಇದೆ. ಈಗಾಗಲೇ ಇದಕ್ಕೆ ವೇದಿಕೆ ಕೂಡ ಸಿದ್ಧ ಆಗಿರುವಂಥದ್ದು. ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಜ್ಞಾನಪ್ರಕಾಶ್ ಸ್ವಾಮೀಜಿ ಇರ್ಬೋದು, ತಮಿಳುನಾಡಿನ ಬಂದಿರುವಂತಹ ಕೊಳತ್ತೂರು ಮಳಿಯವರು ಕೂಡ ಇವತ್ತು ಭಾಗಿಯಾಗ್ತಾ ಇದ್ದಾರೆ. ಜೊತೆಗೆ ಪುರುಷೋತ್ತಮ್ ಅವರು ಇರ್ಬೋದು, ಜೊತೆಗೆ ಪ್ರೊಫೆಸರ್ KS ಭಗವಾನ್ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಬಹಳ ಪ್ರಮುಖವಾಗಿ ಈಗ ದೃಶ್ಯ ಕಾಣ್ತಾ ಇರುವಂಥದ್ದು ಬುದ್ಧ, ಬಸವ, ಬುದ್ಧನ ಭಾವಚಿತ್ರ ಇರ್ಬೋದು, ಬುದ್ಧನ ಪಂಚಲೋಹದ ಪ್ರತಿಮೆ ಇರ್ಬೋದು, ಜೊತೆಗೆ ಮಹಿಷಾಸುರನ ಪಂಚಲೋಹದ ಪ್ರತಿಮೆ, ಜೊತೆಗೆ ಅಂಬೇಡ್ಕರ್ ಅವರ ಪಂಚಲೋಹದ ಪ್ರತಿಮೆಗೆ ಈಗಾಗಲೇ ಪುಷ್ಪಾರ್ಚನೆ ಮಾಡುವ ಮೂಲಕವಾಗಿ ವಿದ್ಯುಕ್ತವಾಗಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗುತ್ತೆ. ಪ್ರತಿ ವರ್ಷವೂ ಕೂಡ ಮಹಿಷಾ ದಸರಾ ಸಾಕಷ್ಟು ವಿವಾದವನ್ನು ಸೃಷ್ಟಿ ಮಾಡಿದ್ದು, ಈ ಬಾರಿ ಸದ್ದುಗದ್ದಲವಿಲ್ಲದೆ ಯಾವುದೇ ರೀತಿಯಾದಂತಹ ವಿವಾದಗಳು ಇಲ್ಲದಂತೆ ಪುರಭವನದ ಆವರಣದಲ್ಲಿ ಮಹಿಷಾ ದಸರಾ ನಡೀತಾ ಇರುವಂಥದ್ದು. ಬಹಳ ಪ್ರಮುಖವಾಗಿ ಈಗಾಗಲೇ ಮಹಿಷಾ ದಸರಾ ಹಿನ್ನೆಲೆಯಲ್ಲಿ ನಿನ್ನೆ ರಾತ್ರಿ ಮಧ್ಯರಾತ್ರಿ 12 ಗಂಟೆಯಿಂದ ಇವತ್ತು ನಾಳೆ ಬೆಳಿಗ್ಗೆ 6 ಗಂಟೆವರೆಗೂ ಕೂಡ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ. ಚಾಮುಂಡಿ ಬೆಟ್ಟದಲ್ಲಿ ಯಾರಿಗೂ ಕೂಡ ಅವಕಾಶವನ್ನು ಕೊಟ್ಟಿಲ್ಲ. ಬಹಳ ಪ್ರಮುಖವಾಗಿ ಮಹಿಷಾ ಮಂಡಲೋತ್ಸವ ಸಮಿತಿಯವರು ಕೂಡ ಮಹಿಷಲಿಗೆ ಒಂದು ಪುಷ್ಪಾರ್ಚನೆ ಮಾಡೋದಕ್ಕೆ ಅನುಮತಿಯಲ್ಲಿ ಕೇಳಿದ್ರು, ಪೊಲೀಸರು ಅದಕ್ಕೆ ನಿರಾಕರಣೆ ಮಾಡಿದ್ದಾರೆ. ಸೊ ಹೀಗಾಗಿ ವೇದಿಕೆ ಕಾರ್ಯಕ್ರಮಕ್ಕೆ ಅನುಮತಿ ಕೊಟ್ಟರ ಕಾರಣಕ್ಕಾಗಿ ಆಗಲೇ ಪುರಭವನದ ಆವರಣದಲ್ಲಿ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಜನರು ಕೂಡ ಬಂದಿದ್ದಾರೆ. ಈಗಾಗಲೇ ಇಲ್ಲೇನೋ ಕೆಲವು ಕ್ಷಣಗಳಲ್ಲಿ ಈ ಒಂದು ಕಾರ್ಯಕ್ರಮ ಕೂಡ ಉದ್ಘಾಟನೆ ಆಗುತ್ತೆ. ಇವತ್ತು ಕೂಡ ಸಾಕಷ್ಟು ಕಳೆದ ಪ್ರತಿ ವರ್ಷವೂ ಕೂಡ ಮಹಿಷಾ ಮಂಡಲೋತ್ಸವದ ನಡೆಯುವಂತಹ ಕಾರ್ಯಕ್ರಮದಲ್ಲಿ ಒಂದಷ್ಟು ವಿವಾದಗಳು ಕೂಡ ಸೃಷ್ಟಿ ಆಗ್ತಾ ಇದೆ. ಸೊ ಹೀಗಾಗಿ ಇವತ್ತು ಯಾರೆಲ್ಲ ಭಾಷಣ ಮಾಡ್ತಾರೆ, ಇವತ್ತು ಭಾಷಣದಲ್ಲಿ ಅವರ ಮಾತುಗಳು ಯಾವ ರೀತಿಯಾಗಿರುತ್ತೆ ಅನ್ನೋದು ಕೂಡ ಈಗ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಚಿವ ಜೊತೆಗೆ ವಿನೋದ್ ಪಡವಾರ್, ರಿಪಬ್ಲಿಕ್ ಕನ್ನಡ, ಮೈಸೂರು. ಮಹಿಷಾ ಮಂಡಲೋತ್ಸವ ವತಿಯಿಂದ ಇವತ್ತು ಮಹಿಷಾ ದಸರಾ ಆಚರಣೆ ಮಾಡಲಾಗ್ತಾ ಇದೆ. ನಾಳೆಗೆ ಸದ್ಯ ಮೈಸೂರಿನ ಪುರಭವನದ ಆವರಣದಲ್ಲಿದೆ. ದೃಶ್ಯ ಗಮನಿಸ್ತಾ ಇರ್ಬೋದು. ಈಗಾಗಲೇ ಈ ಬಾರಿಯ ಮಹಿಷಾ ಮಂಡಲೋತ್ಸವ ಕಾರ್ಯಕ್ರಮ ಮೈಸೂರಿನ ಪುರಭವನದ ಆವರಣದಲ್ಲಿ ನಡೀತಾ ಇದೆ. ಈಗಾಗಲೇ ಇದಕ್ಕೆ ವೇದಿಕೆ ಕೂಡ ಸಿದ್ಧ ಆಗಿರುವಂಥದ್ದು. ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಜ್ಞಾನಪ್ರಕಾಶ್ ಸ್ವಾಮೀಜಿ ಇರ್ಬೋದು, ತಮಿಳುನಾಡಿನ ಬಂದಿರುವಂತಹ ಕೊಳತ್ತೂರು ಮಳಿಯವರು ಕೂಡ ಇವತ್ತು ಭಾಗಿಯಾಗ್ತಾ ಇದ್ದಾರೆ. ಜೊತೆಗೆ ಪುರುಷೋತ್ತಮ್ ಅವರು ಇರ್ಬೋದು, ಜೊತೆಗೆ ಪ್ರೊಫೆಸರ್ KS ಭಗವಾನ್ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಬಹಳ ಪ್ರಮುಖವಾಗಿ ಈಗ ದೃಶ್ಯ ಕಾಣ್ತಾ ಇರುವಂಥದ್ದು ಬುದ್ಧ, ಬಸವ, ಬುದ್ಧನ ಭಾವಚಿತ್ರ ಇರ್ಬೋದು, ಬುದ್ಧನ ಪಂಚಲೋಹದ ಪ್ರತಿಮೆ ಇರ್ಬೋದು, ಜೊತೆಗೆ ಮಹಿಷಾಸುರನ ಪಂಚಲೋಹದ ಪ್ರತಿಮೆ, ಜೊತೆಗೆ ಅಂಬೇಡ್ಕರ್ ಅವರ ಪಂಚಲೋಹದ ಪ್ರತಿಮೆಗೆ ಈಗಾಗಲೇ ಪುಷ್ಪಾರ್ಚನೆ ಮಾಡುವ ಮೂಲಕವಾಗಿ ವಿದ್ಯುಕ್ತವಾಗಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗುತ್ತೆ. ಪ್ರತಿ ವರ್ಷವೂ ಕೂಡ ಮಹಿಷಾ ದಸರಾ ಸಾಕಷ್ಟು ವಿವಾದವನ್ನು ಸೃಷ್ಟಿ ಮಾಡಿದ್ದು, ಈ ಬಾರಿ ಸದ್ದುಗದ್ದಲವಿಲ್ಲದೆ ಯಾವುದೇ ರೀತಿಯಾದಂತಹ ವಿವಾದಗಳು ಇಲ್ಲದಂತೆ ಪುರಭವನದ ಆವರಣದಲ್ಲಿ ಮಹಿಷಾ ದಸರಾ ನಡೀತಾ ಇರುವಂಥದ್ದು. ಬಹಳ ಪ್ರಮುಖವಾಗಿ ಈಗಾಗಲೇ ಮಹಿಷಾ ದಸರಾ ಹಿನ್ನೆಲೆಯಲ್ಲಿ ನಿನ್ನೆ ರಾತ್ರಿ ಮಧ್ಯರಾತ್ರಿ 12 ಗಂಟೆಯಿಂದ ಇವತ್ತು ನಾಳೆ ಬೆಳಿಗ್ಗೆ 6 ಗಂಟೆವರೆಗೂ ಕೂಡ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ. ಚಾಮುಂಡಿ ಬೆಟ್ಟದಲ್ಲಿ ಯಾರಿಗೂ ಕೂಡ ಅವಕಾಶವನ್ನು ಕೊಟ್ಟಿಲ್ಲ. ಬಹಳ ಪ್ರಮುಖವಾಗಿ ಮಹಿಷಾ ಮಂಡಲೋತ್ಸವ ಸಮಿತಿಯವರು ಕೂಡ ಮಹಿಷಲಿಗೆ ಒಂದು ಪುಷ್ಪಾರ್ಚನೆ ಮಾಡೋದಕ್ಕೆ ಅನುಮತಿಯಲ್ಲಿ ಕೇಳಿದ್ರು, ಪೊಲೀಸರು ಅದಕ್ಕೆ ನಿರಾಕರಣೆ ಮಾಡಿದ್ದಾರೆ. ಸೊ ಹೀಗಾಗಿ ವೇದಿಕೆ ಕಾರ್ಯಕ್ರಮಕ್ಕೆ ಅನುಮತಿ ಕೊಟ್ಟರ ಕಾರಣಕ್ಕಾಗಿ ಆಗಲೇ ಪುರಭವನದ ಆವರಣದಲ್ಲಿ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಜನರು ಕೂಡ ಬಂದಿದ್ದಾರೆ. ಈಗಾಗಲೇ ಇಲ್ಲೇನೋ ಕೆಲವು ಕ್ಷಣಗಳಲ್ಲಿ ಈ ಒಂದು ಕಾರ್ಯಕ್ರಮ ಕೂಡ ಉದ್ಘಾಟನೆ ಆಗುತ್ತೆ. ಇವತ್ತು ಕೂಡ ಸಾಕಷ್ಟು ಕಳೆದ ಪ್ರತಿ ವರ್ಷವೂ ಕೂಡ ಮಹಿಷಾ ಮಂಡಲೋತ್ಸವದ ನಡೆಯುವಂತಹ ಕಾರ್ಯಕ್ರಮದಲ್ಲಿ ಒಂದಷ್ಟು ವಿವಾದಗಳು ಕೂಡ ಸೃಷ್ಟಿ ಆಗ್ತಾ ಇದೆ. ಸೊ ಹೀಗಾಗಿ ಇವತ್ತು ಯಾರೆಲ್ಲ ಭಾಷಣ ಮಾಡ್ತಾರೆ, ಇವತ್ತು ಭಾಷಣದಲ್ಲಿ ಅವರ ಮಾತುಗಳು ಯಾವ ರೀತಿಯಾಗಿರುತ್ತೆ ಅನ್ನೋದು ಕೂಡ ಈಗ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಚಿವ ಜೊತೆಗೆ ವಿನೋದ್ ಪಡವಾರ್, ರಿಪಬ್ಲಿಕ್ ಕನ್ನಡ, ಮೈಸೂರು.